ಹಾಯ್ ಎಲ್ಲರಿಗೂ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ? ರೊಟ್ಟಿ. ರೊಟ್ಟಿಗೆ ಓಕೆ. ನಾನೀಗ ಬದನೆಕಾಯಿ ಚಟ್ನಿಗೆ 4 ಬದನೆಕಾಯಿ, 1 ಟೊಮೊಟೊ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಬಾಳೆಗೆ ಹಾಕಿ, 1 ಟೊಮೊಟೊ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಅದೆಲ್ಲನೂ ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಇದೆಲ್ಲ ಸಾಫ್ಟ್ ಆಗಬೇಕು. ಬದನೆಕಾಯಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡು 5 ಮಿನಿಟ್ಸು ಒಂದು ತಟ್ಟೆ ಮುಚ್ಚಿಡೋಣ. ಸೊ ಅದು ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ಸೊ ಈಗ ಒಂದು 50% ಚೆನ್ನಾಗಿ ಬೆಂದಿದೆ ನೋಡಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಬೇಗ ಬೆಂದಿರುತ್ತೆ, ಅದನ್ನು ಸ್ವಲ್ಪ ಬೇಗನೆ ತೆಗೆದಿಟ್ಕೊಂಬಿಡೋಣ ಹಸಿಮೆಣಸಿನ್ಕಾಯಿ. ಸೊ ಅದನ್ನು ಹಸಿಮೆಣಸಿನ್ಕಾಯಿ ತೆಗೆದಿಡ್ತಾಯಿದ್ದೀನಿ. ನನ್ನ ಖಾರಕ್ಕೆ ಎಷ್ಟು ಬೇಕೋ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಕೋಬೇಕು. ಸೊ ಇದು ಪರವಾಗಿಲ್ಲ ಅನ್ನಿಸ್ತು, ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಬದನೆಕಾಯಿನೂ ಕೂಡ ಬೆಂದಿದೆ. ಅದಕ್ಕೆ ನಾವು ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ನನಗೆ ಇವಾಗ ನಾನು ಅದಕ್ಕೆ ಒಂದು 7 ರಿಂದ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾವು ಒಂದು ಹೊಳಕಲ್ಲಂತೂ ಅಲ್ಲ, ಇದು ಚಿಕ್ಕದಾಗಿದೆ, ಅದನ್ನು ಹಾಕ್ಕೊಂಡು ಅದರಲ್ಲೆಲ್ಲ ಹಾಕ್ಕೊಂಡು ಎಲ್ಲ ಕುಟ್ಟೋಣ. ಸ್ವಲ್ಪ ಅದು ಸಣ್ಣ ಆಗೋವರೆಗೂ ಕುಟ್ಟಬೇಕು. ಸೊ ಅದಾದಮೇಲೆ ನಾವು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಕುಟ್ಕೊಳ್ಳೋಣ. ಕುಟ್ಟಿದಾದಮೇಲೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ನಾವೀಗ ಅದು ಬದನೆಕಾಯಿ ಮತ್ತು ಟೊಮೊಟೊನೂ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಡೋಣ. ಬೆಂದಿದೆ ಚೆನ್ನಾಗಿದು. ಬದನೆಕಾಯಿನೂ ಇದೇ ಥರನೇ ಸಿಪ್ಪೆ ಎಲ್ಲ ತೆಗೆದಿಡೋಣ. ಬದನೆಕಾಯಿ ಮತ್ತು ಟೊಮೊಟೊ ಅದ್ರ ಜೊತೆಗೆ ನಾವು ಕುಟ್ಟಿರೋ ಪೇಸ್ಟನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ನನ್ನ ಹತ್ರ ಒಂದು ಮಸಗುಂಡಿತ್ತು, ಸೊ ಅದರಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಿಮಗಿನ್ನ ಉಪ್ಪು ಏನಾದರೂ ಬೇಕಿತ್ತು ಅಂತಂದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟು ಚಟ್ನಿ ರೆಡಿ ಆಗಿದೆ. ನಾವು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಚಟ್ನಿ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ರೊಟ್ಟಿಗೆ ಚೆನ್ನಾಗಿರುತ್ತೆ. ರೊಟ್ಟಿನೂ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇವಾಗ ರೊಟ್ಟಿ ರೆಡಿ ಆಗ್ತಾಯಿದೆ, ಜೋಳದ ರೊಟ್ಟಿ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ. ಈಗ ಹೇಗಾಗಿದೆ ಕೇಳೋಣ. ರೊಟ್ಟಿ ಚಟ್ನಿ ರೆಡಿ. ಟೇಸ್ಟ್ ಮಾಡಿ ಹೇಳ್ತೀಯಾ? ತುಪ್ಪ ಹಾಕ್ಲೋದಕ್ಕೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.